ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನು ನನ್ನ ತಂದೆ ತಾಯಿಗಳನ್ನು ತೋರಿಸ್ಲಿಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಮಹಾಲಯ ಅಮಾವಾಸ್ಯೆನಲ್ಲಿ ನಮ್ಮ ತಂದೆ ತಾಯಿಗಳಿಗೆ, ಅಂದರೆ ನನ್ನ ಅಪ್ಪಾಜಿ ನನ್ನಮ್ಮಂಗೆ ಎಡೆ ಮಾಡ್ತೀವಿ ನಾವು, ಪಿತೃಪಕ್ಷದ ಎಡೆ ಅಂತ ಹೇಳಿ. ಅದನ್ನು ತೋರಿಸ್ಲಿಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ನನ್ನ ಅಮ್ಮ, ತುಳಸಿ ಕಟ್ಟೆ ಇರೋದು ನನ್ನ ಅಪ್ಪಾಜಿ. ಇವರಿಗೆ ನಾವು ಪೂಜೆ ಹೇಗೆ ಮಾಡಿದ್ವಿ, ನಮ್ಮ ಸಂಪ್ರದಾಯ ಹೇಗೆ, ನಮ್ಮ ಪದ್ಧತಿ ಹೇಗೆ, ಇದನ್ನೆಲ್ಲ ತೋರಿಸ್ಲಿಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ನಮ್ಮ ಸಂಪ್ರದಾಯದಲ್ಲಿ 2 ಚಂಬನ್ನು ತುಂಬಿಟ್ಟು ಒಂದು ಅಜ್ಜ, ಒಂದು ಅಜ್ಜಿ, ಒಂದು ಅಪ್ಪ ಅಥವಾ ಅಮ್ಮ, ಈ ಹೆಸರಿನಲ್ಲಿ ಅವರಿಗೆ ಎಲ್ಲ ರೀತಿಯ ಅಲಂಕಾರ ಮಾಡಿ, ಬಟ್ಟೆಯನ್ನಿಟ್ಟು, ಪ್ರತಿಯೊಂದು ತಾಳಿಗಿಳಿ ಎಲ್ಲ ಇಡ್ತಾರೆ, ಅದನ್ನಿಟ್ಟು ಎಡೆ ಹಾಕ್ತೀವಿ. ಪಕ್ಕದಲ್ಲಿ ಒಂದು ಕುರಿ ಕಾಯುವ ಅಜ್ಜ ಅಂತೇಳಿ, ನಾವು ಕುರುಬ ಜನಾಂಗಕ್ಕೆ ಸೇರಿರೋದ್ರಿಂದ ಒಂದು ಕುರಿ ಕಾಯುವ ಅಜ್ಜನಿಗೊಂದು ಎಡೆ ಅಂತೇಳಿ ಪಕ್ಕದಲ್ಲಿ ಮಾಡ್ತೀವಿ. ಈ ಫಂಕ್ಷನ್ಗೆ ನಾವು ಧೂಪ ಹಾಕುವುದು ಅಂತ ಹೇಳ್ತೀವಿ. ಧೂಪ ಅಂದರೆ ಈ ಕೆಂಡಕ್ಕೆ ಲೋಬಾನವನ್ನು ಹಾಕಿ ಬನ್ನಿ. ಲೈಟ್ ಹಾಕೊಳ್ಳೋದು ಮರ್ತ್ಬಿಟ್ಟೆ. ಹೌದು, ಯಾರು ಮಾತಾಡ್ಬೇಡ್ರಿ ಇವ್ರಿಗೆ. ಸರಿ ಹೇಳು, ಹೇಳ್ಕೊಡವ ನೀನು. ಅಣ್ಣ ಬಾ ಎದ್ದಿ. ಅಪ್ಪಾಜಿ ಅಮ್ಮ, ಅಪ್ಪಾಜಿ ಅಮ್ಮ, ಅಜ್ಜ ಅಜ್ಜಿ, ಅಜ್ಜ ಅಜ್ಜಿ, ಹಿರಿಯರೇ ಹಿರಿಯರೇ, ಬಂಧು ಬಳಗದವರೇ, ತುಂಬೆ ಸೊಪ್ಪು ಅಂಬ್ಲಿ ಮಾಡಿದ್ದೀವಿ, ತುಂಬೆ ಸೊಪ್ಪು ರಾಗಿ ಅಂಬ್ಲಿ ಮಾಡಿದ್ದೀವಿ, ಬಂದು ಊಟ ಮಾಡಿ ಆಶೀರ್ವಾದ ಮಾಡೋಗಿ. ತುಂಬಿ ಸೊಪ್ಪು ರಾಗಿ ಅಂಬ್ಲಿ ಮಾಡಿದ್ದೀವಿ, ಬಂದು ಊಟ ಮಾಡಿ ಆಶೀರ್ವಾದ ಮಾಡೋಗಿ. 4 ತಿಕ್ಕಿ ಕೇಳ್ರಿ. ತುಂಬಿ ಸೊಪ್ಪು ರಾಗಿ ಅಂಬ್ಲಿ ಮಾಡಿದ್ದೀವಿ, ಬಂದು ಊಟ ಮಾಡಿ ಆಶೀರ್ವಾದ ಮಾಡಿ ಹೋಗಿ. ತುಂಬೆ ಸೊಪ್ಪು ರಾಗಿ ಅಂಬ್ಲಿ ಮಾಡಿದ್ದೀವಿ, ಬಂದು ಊಟ ಮಾಡಿ ಆಶೀರ್ವಾದ ಮಾಡೋಗಿ. ತುಂಬೆ ಸೊಪ್ಪು ರಾಗಿ ಅಂಬ್ಲಿ ಮಾಡಿದ್ದೀವಿ, ಬಂದು ಊಟ ಮಾಡಿ ಆಶೀರ್ವಾದ ಮಾಡೋಗಿ. ಫ್ರೆಂಡ್ಸ್, ನನ್ನ ಅಪ್ಪಾಜಿ ಅಮ್ಮನ ನಾವು ನಮ್ಮ ತೋಟದ ಮನೆಯಲ್ಲೇ ಹಾಕಿರೋದು. ಅವ್ರ ದೇಹಾಂತ್ಯ ಆದಮೇಲೆ ನಮ್ಮ ಅಮ್ಮನ ಮನೆಯ ತೋಟದ ಮನೆಯಲ್ಲಿ, ಹಾಗಾಗಿ ನಮ್ಮ ಈ ಮೇಯ್ನ್ ಪಿತೃಪಕ್ಷ ಪೂಜೆಯನ್ನು ನಮ್ಮ ತೋಟದ ಮನೆಯಲ್ಲೇ ಎಲ್ಲ ಅಣ್ಣಂದ್ರುಗಳು ಸೇರಿಬಿಟ್ಟು ಮಾಡ್ತಾರೆ. ನಾವು ಪಿತೃಗಳನ್ನು ಕರೆಯೋದು ಹೇಗೆ ಅಂತಂದರೆ, ನಮ್ಮ ಮನೆಯಲ್ಲಿ ತುಂಬ ವೆರೈಟೀಸ್ ಅಡುಗೆ ಮಾಡಿರ್ತಾರೆ. ಆಲ್ಮೋಸ್ಟ್ ಆಲ್ ಅಡುಗೆಗಳನ್ನು ತುಂಬ ವೆರೈಟೀಸ್ ಇರುತ್ತೆ. ಬಟ್ಟು ಅವರನ್ನು ಕರೆಯುವಾಗ ಮಾತ್ರ ನಮ್ಮ ಹಂಚಿರುತ್ತಲ್ವಾ, ಮನೆ ಹಂಚಿನ ಮೇಲಕ್ಕೆ ಪೂಜೆ ಮಾಡಿಬಿಟ್ಟು ಹಿರಿಯರಿಗೆ ರಾಗಿಯ ಅಂಬಲಿ ಮತ್ತು ತುಂಬೆ ಸೊಪ್ಪು ಮಾಡಿದ್ದೀವಿ, ಬಂದು ಊಟ ಮಾಡ್ಕೊಂಡೋಗಿ ಅಂತೇಳಿ 4 ದಿಕ್ಕಿಗೂ ಕರೀತಾರೆ. ರಾಗಿ ಅಂಬಲಿ, ತುಂಬೆ ಸೊಪ್ಪು ಮಾಡಿದ್ದೀವಿ, ಬಂದು ಊಟ ಮಾಡಿ ನಮಗೆಲ್ಲ ಆಶೀರ್ವಾದ ಮಾಡಿ ಹೋಗಿ ಅಂತ ಕರೆಯುವ ಪದ್ಧತಿ ನಮ್ಮ ಕಡೆ. ಆಮೇಲೆ ಆ ಲೋಬಾನ ಹಾಕುವುದು ಅಂತ ಹೇಳ್ತಾರೆ. ಬಂದು ಲೋಬಾನ ಹಾಕೋಗ್ರಿ ಅಂದರೆ ಹಿರಿಯರಿಗೊಂದು ಲೋಬಾನ ಹಾಕಿ, ಅಂದರೆ ಆ ಕೆಂಡಕ್ಕೆ ಸಾಂಬ್ರಾಣಿ ಹೊಗೆಯನ್ನು ಎಲ್ಲರ ಹೆಸರಲ್ಲೂ ಹಾಕಿ ಅವ್ರನ್ನ ಕರೆಯುವುದು ನಮ್ಮ ಸಂಪ್ರದಾಯ. ನಮ್ಮಲ್ಲಿ ಲಕ್ಸುರಿಯಾಗಿ ಏನೇ ಅಡುಗೆ ಮಾಡಿದರೂ ಸಹ ಕರೆಯುವಾಗ ಮಾತ್ರ ರಾಗಿ ಅಂಬಲಿ ತುಂಬೆ ಸೊಪ್ಪು ಅಷ್ಟೇ ಹೇಳೋದು, ಬೇರೆ ಇನ್ನೇನು ಹೇಳಲ್ಲ. ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಕರೀತಾರೆ, ನಮ್ಮಲ್ಲಿ ಮಾತ್ರ ಈ ರೀತಿಯಲ್ಲಿ ಕರೆಯುವ ಪದ್ಧತಿ. ನಮ್ಮ ಅಮ್ಮನ ಮನೆಯಲ್ಲೇ ಮುಗಿದ್ಮೇಲೆ ನಮ್ಮ ಅಕ್ಕನ ಮನೆಗೆ ಹೋದ್ವಿ. ಅದು ಅಕ್ಕನ ಮನೆ ಅಂದರೆ ನನಗೆ ಅಜ್ಜಿ ಮನೆಯೇ, ಅಮ್ಮನ ತವರು ಮನೆ. ಇವರು ನಮ್ಮಮ್ಮನ ಅಪ್ಪ, ನಮ್ಮಮ್ಮನ ಅಣ್ಣ, ನಮ್ಮಮ್ಮನ ಅತ್ತಿಗೆ. ಈ ಅಣ್ಣನ ಮಗನಿಗೆ ನಮ್ಮ 2ನೇ ಅಕ್ಕನ ಕೊಟ್ಟಿದ್ದೀವಿ. ಅವ್ರು ನಮ್ಮ ಭಾವ, ನಮ್ಮ ಮಾವನ ಮಗನೇ. ಅವ್ರ ಮನೆಯಲ್ಲಿ ಅಮಾವಾಸ್ಯೆ ಕಳೆದ ಮೊದಲ ಶುಕ್ರವಾರ ಬರಬೇಕು, ಇಲ್ಲ ಮಂಗಳವಾರ, ಯಾವ ವಾರ ಫಸ್ಟ್ ಬರುತ್ತೆ ಆ ವಾರ ಅವ್ರ ಹಬ್ಬ ಮಾಡೋದು ಇದು. ಅವರು ನಮ್ಮ ಥರನೇ ಎಲ್ಲ ರೀತಿಯ ಅಡುಗೆಗಳನ್ನು ಮತ್ತು ವೆರೈಟೀಸ್ ಸ್ವೀಟ್ಸ್ಗಳು, ಖಾರಗಳು ಮತ್ತು ತಿಂಡಿಗಳು ಇರುತ್ತೆ. ಬೋಂಡ, ಚಕ್ಲಿ, ಮೇಯ್ನ್ ಇಂಪಾರ್ಟೆಂಟ್ ಕಡಲೆಕಾಯಿ ಬೇಯಿಸಿಡೋದು, ಜೋಳ ಬೇಯಿಸಿಡೋದು, ಇಲ್ಲ ಸುಟ್ಟು ಇಡೋದು, ಪ್ರತಿಯೊಂದು ಈ ರೀತಿ ಅವ್ರು ಬದುಕಿದ್ದಾಗ ಏನೇನು ತಿಂತಾಯಿದ್ರು ಅದು. ಇವ್ರ ಮನೆಯಲ್ಲೂ ಸಹ ಕುರಿ ಕಾಯುವ ಅಜ್ಜನ ಒಂದು ಎಡೆ ಹಾಕಿದ್ದಾರೆ ನೋಡಿ ಇಲ್ಲಿ. ನಮ್ಮ ಅಜ್ಜಿ ಮನೆಯಲ್ಲಿ ಇನ್ನೊಂದು ಪದ್ಧತಿ ಅಂದರೆ, ನಮ್ಮ ಅಕ್ಕನ ಮನೆಯಲ್ಲಿ ಈ ಸಂದರ್ಭದಲ್ಲಿ ಜೋಗಮ್ಮನನ್ನು ಕರೆಸ್ತಾರೆ. ಅಂದರೆ ಜೋಗಮ್ಮ ಆಗಿರ್ತಾರಲ್ಲ, ಅವ್ರನ್ನ ಕರೆಸ್ಬಿಟ್ಟು ಪಡ್ಲಿಗೆ ಅಂತ ಅವ್ರು ತರ್ತಾರೆ. ಆ ಪಡ್ಲಿಗೆ ತುಂಬ ಎಡೆಗಳನ್ನು ಇಡಬೇಕು ನಾವು.
ಮತ್ತು ತರಕಾರಿ ಇಡಬೇಕು, ವೆರೈಟೀಸ್ ತರಕಾರಿ ಇಡಬೇಕು, ಅದ್ರ ಒಳಗಡೆ ವೆರೈಟೀಸ್ ತಿಂಡಿಗಳಿಡಬೇಕು. ಮನೆಯಲ್ಲಿ ಏನು ಸ್ನ್ಯಾಕ್ಸ್ ತಂದಿರ್ತಾರಲ್ಲ, ಶೇಂಗಾ, ಜೋಳ, ಅದು ಮತ್ತು ಗೆಣಸು ಬೇಯಿಸಿಡೋದು, ಇದೆಲ್ಲ ಸಹ ಪಡಿಲಿಗೆ ತುಂಬುವುದು. ಅಂದರೆ ಒಂದೊಂದು ಪಡ್ಲಿಗೆ ಅಂತೇಳಿ ಬಿದಿರಿನಿಂದ ಮಾಡಿರೋ ಬುಟ್ಟಿ ಇರುತ್ತೆ, ಅದನ್ನು ತಂದಿರ್ತಾರೆ. ಅವರು ಈ ಎಲ್ಲಮ್ಮನ ಹೆಸರಲ್ಲಿ ಒಂದು ಪಡ್ಲಿಗೆ ಮತ್ತು ಅವಳ ಮಗ ಪರಶುರಾಮನ ಹೆಸರಲ್ಲಿ ಒಂದು ಪಡ್ಲಿಗೆ ಅಂತೇಳಿ ಪೂಜೆ ಮಾಡ್ತಾರೆ. ಆ ಪೂಜೆ ಮಾಡಾದ್ಮೇಲೆ ಜೋಗು ಹಾಕುವುದು ಅಂತೇಳಿ ಮಾಡ್ತಾರೆ. ತೋರಿಸ್ತೀನಿ ಬನ್ನಿ. ಹೇಳ್ಕೊಳ್ಳೋದೆಲ್ಲವ ನಿನ್ನ ಹಾಕುದು, ಸೌದತ್ತಿಯೆಲ್ಲವ ನಿನ್ನ ಹಾಕುದು, ಲಕ್ಕವ್ವ ನಿನ್ನ ಹಾಕುದು, ಸೂರ್ಬೀರಪ್ಪ ನಿನ್ನ ಹಾಕುದು, ಬೀರಪ್ಪ ನಿನ್ನ ಹಾಕುದು, ಆಳ್ಭೈರವ ನಿನ್ನ ಹಾಕುದು, ಆದಿಶಕ್ತಿ ನಿನ್ನ ಹಾಕುದು, ಪರಾಶಕ್ತಿ ನಿನ್ನ ಹಾಕುದು, ಜಯಾಶಕ್ತಿ ನಿನ್ನ ಹಾಕುದು, ನವಲಗಿರಿ ಆಂಜನೇಯ ಸ್ವಾಮಿ ನಿನ್ನ ಹಾಕುದು, ಶಿಕಾರಿಪುರ ಸ್ವಾಮಿ ನಿನ್ನ ಹಾಕುದು, ಕದ್ರಮುಡಿ ಆಂಜನೇಯ ಸ್ವಾಮಿ ನಿನ್ನ ಹಾಕುದು, ಹಳ್ಳ ಚೌಡವ ನಿನ್ನ ಹಾಕುದು, ಮಕನಗುಡಿ ಚೌಡವ ನಿನ್ನ ಹಾಕುದು, ಪಟ್ಟಿಮೇಲ್ ಚೌಡವ ನಿನ್ನ ಹಾಕುದು, ಸುಂಕ್ಲವ್ವ ನಿನ್ನ ಹಾಕುದು, ಉಳ್ಳವ್ವ ನಿನ್ನ ಹಾಕುದು, ಆಂಜನೇಯ ಸ್ವಾಮಿ ನಿನ್ನ ಹಾಕುದು, ಜಗದ ಉದ್ಧಾರಕಿ ನಿನ್ನ ಹಾಕುದು, ವಲ್ಲವರಗಿರ ಮುಖಾಂಬಿಕಿ ನಿನ್ನ ಹಾಕುದು, ಹೊರನಾಡಗಿರ ಅನ್ನಪನೇಶ್ವರಿ ನಿನ್ನ ಹಾಕುದು, ಬಾದಾಮಿಗಿರ ಬನಶಂಕರಿ ನಿನ್ನ ಹಾಕುದು, ಮೈಸೂರಿಗಿರ ಚಾಮುಂಡೇಶ್ವರಿ ನಿನ್ನ ಹಾಕುದು, ಹುಲಿಯವಸರಮ್ಮ ನಿನ್ನ ಹಾಕುದು, ಚಂದ್ರಗುತ್ತವ್ವ ನಿನ್ನ ಹಾಕುದು, ಉಳ್ಳವ್ವ ನಿನ್ನ ಹಾಕುದು, ಮಾತೆಂಗ್ ಮಹಾರಾಣಿ ನಿನ್ನ ಹಾಕುದು, ಸೂರ್ಯನಾರಾಯಣ ಸ್ವಾಮಿ ನಿನ್ನ ಹಾಕುದು, ಚಂದ್ರನಾರಾಯಣ ಸ್ವಾಮಿ ನಿನ್ನ ಹಾಕುದು, ವಿಘ್ನ ವಿನಾಯಕ ನಿನ್ನ ಹಾಕುದು, ವಿಘ್ನೇಶ್ವರ ನಿನ್ನ ಹಾಕುದು, ವೀರಪ್ಪ ನಿನ್ನ ಹಾಕುದು, ಆದಿಶಕ್ತಿ ನಿನ್ನ. ಜೋಗ ಹಾಕುವುದು ಅಂತ ಹೇಳಿದ್ರೆ ಇವರ ಮನೆ ದೇವರ ಹೆಸರುಗಳು, ಜೊತೆಗೆ ಇವರ ಊರಿನಲ್ಲಿರುವಂಥ ಎಲ್ಲ ದೇವರ ಹೆಸರುಗಳು, ಜೊತೆಗೆ ಇವ್ರ ಕಾಂಟ್ಯಾಕ್ಟಲ್ಲಿ ಏನೇನು ದೇವರುಗಳನ್ನು ಇವರು ಪೂಜಿಸ್ತಾ ಇರ್ತಾರೆ ಎಲ್ಲ ದೇವರ ಹೆಸರುಗಳನ್ನು ಹಿಡಿದು ಉದೋ ಅಂತ ಹೇಳಿ ದೇವ್ರನ್ನ ಹೊಗಳಿಕೆ ಹಾಕೋದು ಅಂತೇಳಿ, ಅಂದರೆ ದೇವ್ರ ಸಂತೃಪ್ತಿಯಾಗಲಿ ಅಂತ ಹೇಳಿ. ಮತ್ತು ಅಡಿಗೆನಲ್ಲೂ ಸಹ ಒಂದು ವಿಶೇಷತೆ ಇದೆ. ಈ ಪಿತೃಪಕ್ಷದಲ್ಲಿ ಸೊಪ್ಪಿನ ಪಲ್ಯ ಮತ್ತು ತರಕಾರಿ ಪಲ್ಯ ತುಂಬ ಡಿಫ್ರೆಂಟು. ಏನಂದರೆ ಎಲ್ಲ ರೀತಿಯ ಈ ಪ್ರಕೃತಿನಲ್ಲಿ ಏನೇನು ತಿನ್ನುವಂಥ ಸೊಪ್ಪುಗಳು ಸಿಕ್ಕತ್ತೆ ಎಲ್ಲ ಸೊಪ್ಪುಗಳನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಪಲ್ಯ ಮಾಡ್ತಾರೆ. ಪ್ರತಿಯೊಂದು ಸೊಪ್ಪು ಇರಲೇಬೇಕು, ಒಂದು ಸೊಪ್ಪು ಸಹ ಮಿಸ್ ಮಾಡೋ ಹಾಗಿಲ್ಲ. ಆ ರೀತಿ ಸ್ವಲ್ಪನಾದರೂ ಒಂದು ಕುಡಿನಾದರೂ ತಂದು ಹಾಕಬೇಕು ಅನ್ನೋ ಒಂದು ಸಂಪ್ರದಾಯ ಇದು. ಎಲ್ಲ ರೀತಿಯ ಸೊಪ್ಪನ್ನು ಮಿಕ್ಸ್ ಮಾಡಿ ಒಂದು ಪಲ್ಯ ಮಾಡ್ತಾರೆ. ಕೊನೆಗೆ ಎಲ್ಲ ರೀತಿಯ ತರಕಾರಿನೂ ಸೇರಿಸ್ಬಿಟ್ಟು ಒಂದು ತರಕಾರಿ ಮಾಡ್ತಾರೆ. ಅದರಲ್ಲಿ ಹಾಗಲಕಾಯಿ ಇರುತ್ತೆ, ತೊಂಡೆಕಾಯಿ, ಬಾಳೆಕಾಯಿ, ಬದನೆಕಾಯಿ, ಕುಂಬಳಕಾಯಿ, ಪ್ರತಿಯೊಂದು ಏನೇನು ಸಿಕ್ಕತ್ತೆ ಎಲ್ಲ. ಒಂದು ಉದ್ದೇಶ ಏನಂತಂದರೆ ಅವರೆಲ್ಲರೂ ತಿಂತಾಯಿದ್ರು, ಏನೇನು ತಿಂತಿದ್ರು ಅವ್ರವರಿಗೆ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಬೇರೆ ಸಂದರ್ಭದಲ್ಲಿ ನಾವು ಅಡುಗೆ ಮಾಡುವಾಗ ಬೆಂಡೆ ಬದನೆ ಈ ಥರ ಎಲ್ಲ ಸೇರಿಸಲ್ಲ. ಈ ಸಮಯದಲ್ಲಿ ಮಾತ್ರ ಎಲ್ಲ ತರಕಾರಿನೂ ಮಿಕ್ಸ್ ಮಾಡಿಬಿಟ್ಟು ಒಂದು ಪಲ್ಯ ಮಾಡಲೇಬೇಕು. ನಮ್ಮಲ್ಲಿ ಕುರಿ ಕಡಿದು ಆ ಒಂದು ಸಂಪ್ರದಾಯನೂ ಇದೆ. ಬಟ್ ಕುರಿ ಕಡಿದ್ರೂ ಸಹ ಈ ಮಿಕ್ಸ್ ತರಕಾರಿ ಮತ್ತು ಮಿಕ್ಸ್ ಸೊಪ್ಪಿನ ಪಲ್ಯ ಮಾಡಲೇಬೇಕು. ಬೋಂಡಗಳಲ್ಲೂ ವೆರೈಟೀಸ್ ಇರುತ್ತೆ. ಮೆಣಸಿಕಾಯಿ ಬೋಂಡ, ಕಡಲೆಬೇಳೆ ವಡೆ, ಉದ್ದಿನ ಬೋಂಡ, ತೂತೊಡೆ ಅಂತಾರಲ್ಲ ಅದು, ಮತ್ತು ಈರುಳ್ಳಿ ಬಜೆ, ಈ ಥರ ವೆರೈಟೀಸ್ ಇರುತ್ತೆ. ಇನ್ನೊಂದು ಇದು ತರಕಾರಿ, ಇದು ಎಲ್ಲ ರೀತಿಯ ತರಕಾರಿ ಮಿಕ್ಸ್ ಮಾಡಿರೋದು. ಇನ್ನೊಂದು ಇರುತ್ತೆ, ಅದು ಹಾಲು ಪಾಯಸ, ಅಕ್ಕಿ ಪಾಯಸ. ಪಿತೃಪಕ್ಷ ಬಂತು ಅಂದರೆ ಹಾಲು ಪಾಯಸ, ಅಕ್ಕಿ ಪಾಯಸ, ಮಿಕ್ಸ್ ತರಕಾರಿ ಪಲ್ಯ, ಮಿಕ್ಸ್ ಸೊಪ್ಪಿನ ಪಲ್ಯ, ಇದು ಮಾತ್ರ ಕಂಪಲ್ಸರಿ. ಎಂಥ ದೊಡ್ಡ ಶ್ರೀಮಂತರಿದ್ರೂ ಸಹ ಈ 4 ಐಟಮ್ಸ್ನ ಯಾವ ಕಾರಣಕ್ಕೂ ಬಿಡೋ ಹಾಗೆ ಇಲ್ಲ. ನಮ್ಮ ಪದ್ಧತಿ ನೋಡಿದ್ರಿ ಅಲ್ವಾ? ನಿಮ್ಮ ಪದ್ಧತಿ ಹೇಗೆ ಅಂತ ಕಾಮೆಂಟಲ್ಲಿ ತಿಳಿಸಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.